ಗೌಡಾಸ್ ನಾಟಿ ಕೋಳಿ ಫಾರಮ್. ಇದು ಲೊಕೇಟ್ ಆಗಿರೋದು ಬನ್ನೂರಲ್ಲಿ. ನೀವೇನಾದರೂ ಮೈಸೂರಿಂದ ಬಂದರೆ ಅಪ್ರಾಕ್ಸಿಮೇಟ್ಲಿ 25 ಕಿಲೋಮೀಟ್ರ್ ಆಗುತ್ತೆ, ಅಥವಾ ಮಂಡ್ಯದಿಂದ ಬಂದರೆ ಒಂದು 30 ಕಿಲೋಮೀಟ್ರ್ ಆಗ್ಬೋದು. ಮಳವಳ್ಳಿಯಿಂದ ಬಂದರೆ 25 ಕಿಲೋಮೀಟ್ರು, 1 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆಗುತ್ತೆ, ಅಪ್ರಾಕ್ಸಿಮೇಟಾಗಿ ಹೇಳಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರ, ನಾಟಿ ಕೋಳಿ ಸಾಕೋದನ್ನ ಕಾನ್ಸೆಪ್ಟನ್ನೇ ಚೇಂಜ್ ಮಾಡಿಬಿಟ್ಟಿರ್ತಾರೆ. ಈ ಬಾಯ್ಲರ್ ಕೋಳಿಗಳನ್ನ ಹೆಂಗೆ ಫಾರಮ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಅದೇ ಮೆಥಡಲ್ಲಿ ನಾಟಿ ಕೋಳಿಗಳನ್ನ ತರೋದು, ಅದೇ ಮೆಥಡಲ್ಲಿ ಲೇಯರ್ ಫೀಡ್ಸ್ ಸಾಕೊಂಡು ಹೋಗ್ತಾ ಇರ್ತಾರೆ. ಸೊ ಇವ್ರು ನೋಡಿ ತುಂಬ ಖುಷಿ ಆಯಿತು. ಹಳ್ಳಿಗಳಲ್ಲಿ ಮನೇಲಿ ಯಾವ ಥರ ಪದ್ಧತಿಲಿ ನಾಟಿ ಕೋಳಿನ ಸಾಕ್ತಾಯಿದ್ರು ಅದೇ ಪದ್ಧತಿಲೇ ಇವರು 3 ಎಕರೆ ಜಮೀನಲ್ಲಿ ಸಾಕ್ತಾಯಿದ್ದಾರೆ. ಹೊರಗಡೆ ಬಿಡೋದ್ರಿಂದ ಹುಳ ಉಪ್ಟ ತಿನ್ಕೊಂಡು ಅದರಿಂದ 50% ಫುಡ್ ಅಲ್ಲೇ ಸಿಗ್ತಾಯಿದೆ. ಇನ್ನು 50% ಇವರು ಜೋಳದ ನುಚ್ಚು, ರಾಗಿ ಈ ಥರ ಇವರು ಕೂಡ ಹಾಕ್ತಾಯಿದ್ದಾರೆ. ನಾಟಿ ಕೋಳಿ ಅಂದರೆ ಆ್ಯಕ್ಚುಲಿ ನೀವು ಈಗ ಏನು ಮಾಡ್ತಿದ್ದೀರಿ ಇದು 100% ಪಕ್ಕಾ ಕರೆಕ್ಟ್ ಮೆಥಡ್ ಇದು. ಹೌದು. ನಾಟಿ ಕೋಳಿ ಫಾರಮ್ ಮಾಡಿರ್ತಾರೆ, ಅಂದರೆ ಮಾಮೂಲಿ ಕೋಳಿ ಫಾರಮಲ್ಲಿ ಮಾಡ್ತಾರಲ್ಲ ವೈಟ್ ಕೋಳಿಗಳು, ಅದೇ ಥರದಲ್ಲಿ ಮಾಡ್ತಾರಲ್ಲ, ಅದರಲ್ಲಿ ನಾಟಿ ಕೋಳಿ ಹಿಂಗೆ ಬರಲ್ಲ. ಬಿಟ್ಟು ಮೇಯಿಸಿ ಈ ಥರ ಮಾಡಿದ್ರೇ ನಾಟಿ ಕೋಳಿ ಅನ್ಸ್ಕೊಳ್ಳೋದು. ಹೌದು ಸರ್, ಇದು ಪಕ್ಕಾ ಮೆಥಡ್ ಸರ್. ಇದು ನಾಟಿ ಕೋಳಿಗೆ ಈ ಸೆಟಪ್ಪೆಲ್ಲ ಇರಬೇಕು. ಈ 3 ಎಕರೆ ಜಮೀನ ಇವರು 3-4 ಥರ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಒಂದು ಸಣ್ಣ ಕೋಳಿಗಳಿಗೆ, ಇನ್ನೊಂದು ಆ್ಯಾವ್ರೇಜ್ ಸೈಜಲ್ಲಿರುವಂಥ ಕೋಳಿಗಳಿಗೆ, ಮತ್ತು ಇನ್ನೊಂದು ಇವರು ಮಾರಾಟಕ್ಕೆ ಮಾರದೆ ತಮಗೆ ಬೇಕು ಅಂತ ಇಟ್ಕೊಂಡಿರುವಂಥ ಕೋಳಿಗಳನ್ನ ಒಂದು ಕಡೆ ಇಟ್ಕೊಂಡು, ಈ ಥರ 3-4 ಥರ ಪಾರ್ಟಿಷನ್ ಮಾಡಿಕೊಂಡು ಇವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈ ಬಾಯ್ಲರ್ ಕೋಳಿಗಳ ಮೆಥಡಲ್ಲೇ ನಾಟಿ ಕೋಳಿನೂ ಮಾಡ್ತಾ ಇರ್ತಾರಲ್ಲ, ಆ ನಾಟಿ ಕೋಳಿಗೂ ಮತ್ತು ಇವರು ಸಾಕಿರೋ ನಾಟಿ ಕೋಳಿಗಳಿಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಇಲ್ಲಿ ಬಂದಾಗ ಇದರ ಕ್ವಾಲಿಟಿಗಳನ್ನ ನೀವೇ ಕಣ್ಣಾರೆ ನೋಡಿ ಚೆಕ್ ಮಾಡ್ಬೋದು. ಸರ್ ನಾನು ಆನಂದ್ ಗೌಡ ಅಂತ ಹೇಳಿ. ಓಕೆ. ನನ್ನದು ಬನ್ನೂರು. ಓಕೆ. ಹುಟ್ಟಿ ಬೆಳೆದಿದ್ದೆಲ್ಲ ಬನ್ನೂರಲ್ಲೇ. ಓಕೆ. ನಂದು ಇಂಜಿನಿಯರಿಂಗ್ ಆಗಿದೆ. ಓಕೆ. ನಾ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಒಂದು 4 ವರ್ಷ ನಾನು ಲೆಕ್ಚರರಾಗಿ ಕೆಲಸ ಮಾಡಿದೆ. ಎಲ್ಲಿ ವರ್ಕ್ ಮಾಡಿದ್ದು ಸರ್? ಬ್ಯಾಂಗ್ಳೂರಲ್ಲಿ ಪಾಲಿಟೆಕ್ನಿಕಲ್ ಕಾಲೇಜಲ್ಲಿ ಮಾಡಿದೆ. ಅದರ ನಂತರ ಮುಂಬೈಯಲ್ಲೂ ಕೂಡ ನಾವು ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲೂ ಲೆಕ್ಚರಾಗಿ ಕೆಲಸ ಮಾಡಿದೆ. ಓಕೆ. ಬ್ಯಾಂಗ್ಳೂರ್ ಆ್ಯಂಡ್ ಮುಂಬೈಲಿ ವರ್ಕ್ ಮಾಡಿದ್ದಿಲ್ಲ ಆ್ಯಸ್ ಎ ಲೆಕ್ಚರರ್. ಓಕೆ ಸರ್. ನಂತರ ನಾನು ಒಂದು MNC ಕಂಪನಿನಲ್ಲಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ನಾನು ಏರಿಯಾ ಮ್ಯಾನೇಜರ್ ಆಗಿ ಆಲ್ಮೋಸ್ಟ್ 11 ವರ್ಷ ಕೆಲಸ ಮಾಡಿದೆ. 11 ವರ್ಷ. ಆ ಟೈಮಲ್ಲಿ ನಾನು ಬಹಳಷ್ಟು ಕಡೆ ಇಂಡಿಯಾದಲ್ಲಿ ಬಹಳಷ್ಟು ಕಡೆ ನಂದು ಪೋಸ್ಟಿಂಗ್ ಇತ್ತು. ಮುಂಬೈಯಲ್ಲಿದ್ದೆ, ಗೋವಾದಲ್ಲಿದ್ದೆ, ಕೆಲವೊಂದಷ್ಟು ದಿನ ಅಹಮದಾಬಾದಲ್ಲಿದ್ದೆ, ಒಂದು ಸ್ವಲ್ಪ ದಿನ ಬರೋಡಾದಲ್ಲಿ ಕೂಡ ಇದ್ದೆ, ಮತ್ತೆ ಛತ್ತೀಸ್ಗಢಲ್ಲಿದ್ದೆ. ನಂತರ ನನ್ನದೇ ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇಂದ ನಾನೇ ಒಂದು ಡೀಲರ್ಶಿಪ್ ತಗೊಂಡಿದ್ದೆ. ಯಾವ ಡೀಲರ್ಶಿಪ್ ತಗೊಂಡ್ರಿ ಸರ್? ಟೆರೆಕ್ಸ್ ಎಕ್ವಿಪ್ಮೆಂಟ್ ಡೀಲರ್ಶಿಪ್ನ ತಗೊಂಡಿದ್ದೆ. ಟೆರೆಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ. ಇಟ್ಸ್ US ಬೇಸ್ಡ್ ಕಂಪನಿ. ಅದರದ್ದು ಡೀಲರ್ಶಿಪ್ನ ನಾನು ಎಕ್ವಿಪ್ಮೆಂಟ್ ಇಂಡಸ್ಟ್ರಿ ಇದೆ, ಅದು ಅದೇ ಇಂಡಸ್ಟ್ರಿನಲ್ಲಿ ಇದ್ದದ್ದು. ಆ ಕಂಪನಿದು ಡೀಲರ್ಶಿಪ್ ತಗೊಂಡು ನಾನು ಆಲ್ಮೋಸ್ಟ್ 15 ವರ್ಷ ಡೀಲರ್ಶಿಪ್ ಇತ್ತು ನನ್ನದು. ನಾನು ಯಾಕೆ ಬೇರೆದನ್ನ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಾನು ನಮ್ಮೂರಿನಲ್ಲೇ ಇಲ್ಲಿ ನಮ್ಮದೇ ಹಿರಿಯವ್ರದ್ದು ಜಮೀನಿತ್ತು. ಪಿತ್ರಾರ್ಜಿತ ಆಸ್ತಿ. ನಿಮ್ಮ ತಂದೆಯಿಂದ ಬಂದಿರೋ ಜಮೀನು ಇದು. ಎಷ್ಟು ಎಕರೆ ಇದೆ ಸರ್ ಇದು? 3 ಎಕರೆ ಇದೆ. 3 ಎಕರೆ ಜಮೀನಿದೆ. 3 ಎಕರೆ ಜಮೀನಲ್ಲಿ ಇಲ್ಲಿ ನಾವು ನಂದು ಮೊದಲು ಪ್ಲಾನ್ ಇದ್ದಿದ್ದು ಮೇಕೆ ಫಾರಂ ಮಾಡಬೇಕು ಅಂತ. ಮೇಕೆ ಮತ್ತೆ ಕೋಳಿ ಎರಡೂ, ಇದು ಕಾಂಪೋಸಿಟ್ ಅಂತ ಏನು ಹೇಳ್ತಾರಲ್ಲ, ಕಾಂಪೋಸಿಟ್ ಫಾರ್ಮ್ ಪ್ಲಾನ್ ಇಟ್ಕೊಂಡು ನಾನು ಇದನ್ನ ಮಾಡ್ತಾ ಇದ್ದೀನಿ. ಇನಿಷಿಯಲಿ ಮೇಕೆದು ಮಾಡಿದ್ರೆ ಏನಾಗುತ್ತೆ, ಆಲ್ಮೋಸ್ಟ್ ನಾವು 22 ಮಂತ್ಸ್ ಬ್ಲಾಕ್ ಆಗ್ತೀವಿ, ಅಲ್ಲಿ ತನಕ ರೆವಿನ್ಯೂ ಇರೋದಿಲ್ಲ. ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ರೆವಿನ್ಯೂ ಜನರೇಟಿಂಗ್ ಯಾವ್ದಾದ್ರು ಒಂದು ಬೇರೆ ಮಾಡುವ ಅಂದ್ಬಿಟ್ಟು ಕೋಳಿ ಫಾರ್ಮ್ ಅನ್ನು ಕಮೆನ್ಸ್ ಮಾಡಿದ್ದೀನಿ. ಸ್ಲೋಲಿ ನಾನು ಅದನ್ನು ಅಡಾಪ್ಟ್ ಮಾಡ್ತೀನಿ. ಮೇಕೆ ಫಾರ್ಮ್ ಹೀಗಾಗಿ ಸದ್ಯಕ್ಕೆ ಮೇಕೆನ ಈ ಕಮೆನ್ಸ್ ಮಾಡಿದ್ದೀನಿ. ಈ ಕಮೆನ್ಸ್ ಮಾಡ್ತಾ ಇದ್ದೀರಾ ಮೇಕೆ. ಸೊ ಆಲ್ರೆಡಿ ಈಗ ಕೋಳಿಗಳು ಬಿಟ್ಟಿದ್ದೀರಾ. ಎಷ್ಟು ವರ್ಷ ಆಗಿದೆ ಸರ್ ಈಗ ನಾಟಿ ಕೋಳಿ ಫಾರಂ ಅಂತ ಶುರು ಮಾಡಿ? ಎಷ್ಟು ವರ್ಷ ಆಗಿದೆ ಸರ್ ಇದು? ನಾನು ಪ್ಯೂರ್ ನಾಟಿ ಕೋಳಿ ಫಾರ್ಮ್ ಮಾಡಬೇಕು ಅನ್ನೋದೇ ಕಾನ್ಸೆಪ್ಟ್ ಇಟ್ಕೊಂಡೆ. ಕಾರಣ ಏನಂತ ಹೇಳಿದ್ರೆ ಇಲ್ಲೆಲ್ಲಿ ಸುತ್ತಮುತ್ತ ಈ ರೀತಿ ಯಾರು ಮಾಡಿರ್ಲಿಲ್ಲ. ಹೌದು, ಅದು ಒಂದು. ಜೊತೆಗೆ ಜನಗಳಿಗೆ ಈ ನಾಟಿ ಕೋಳಿ ಅಂತ ಹೇಳಿದ್ರೆ ಅವರು ಬಹಳಷ್ಟು ಕಡೆ ಏನ್ ಮಾಡ್ತಾರೆ, ನಾಟಿ ಕೋಳಿ ನಾವು ಸಾಕ್ತಿವಿ ಅಂತ ಹೇಳಿ ಈ ಬ್ರಾಯ್ಲರ್ ಲೇಯರ್ಸ್ ಅನ್ನ ಸಾಕೋ ಸಿಸ್ಟಮ್ ಎಲ್ಲ ಸಾಕ್ತಾರೆ. ಹೌದೌದು, ಇತ್ತೀಚೆಗೆ ಅದೇ ಬೆಳವಣಿಗೆ ಆಗಿದೆ. ನಾಟಿ ಕೋಳಿ ಸಿಸ್ಟಮ್ ಅಂತ ಅಂದ್ರೂ ಅದನ್ನು ತಗೊಬಂದು ಬಾಯ್ಲರ್ ಕೋಳಿ ಮಾಡೋ ತರನೇ ಮಾಡ್ತಾ ಇದ್ದಾರೆ. ಅದೇ ಮೆಥಡ್ ಅಲ್ಲೇ ಮಾಡ್ತಾ ಇದ್ದಾರೆ. ನಾವು ಇದನ್ನ ಬೇರೆ ಈಗ ನಾವು ಮನೆಗಳಲ್ಲಿ ಏನ್ ಸಾಕ್ತಿವಿ ಅದೇ ಉದ್ದೇಶ, ಅದೇ ರೀತಿನಲ್ಲೇ ಸಾಕ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹೊರಗಡೆ ಬಿಟ್ಟೆ ಮೇಯಿಸಬೇಕು ಅನ್ನೋ ಕಾನ್ಸೆಪ್ಟ್. ಹೌದು, ಬ್ಯಾಕ್ ಯಾರ್ಡ್ ಕಾನ್ಸೆಪ್ಟ್ ಅಂತ ಏನ್ ಹೇಳ್ತಾರೆ ನೋಡಿ, ಆ ಬ್ಯಾಕ್ ಯಾರ್ಡ್ ಕಾನ್ಸೆಪ್ಟ್ ಅಲ್ಲಿ ಮಾಡುವ ಅನ್ನೋ ಉದ್ದೇಶ ಇಟ್ಕೊಂಡು ನಾ ಇದನ್ನ ಮಾಡ್ತಾ ಇದ್ದೀನಿ. ನಮ್ಮ ಈ 3 ಎಕರೆ ಜಮೀನಲ್ಲಿ ಸುತ್ತ ಫೆನ್ಸಿಂಗ್ ಅನ್ನ ಹಾಕಿ ಮತ್ತೆ ನೆಟ್ಟನ್ನು ಹಾಕ್ತೀನಿ. ಅದೇ ನೋಡಿ, ಪಾರ್ಟಿಷನ್ ಮಾಡಿಸಿದೀರಾ. 3 ಎಕರೆ ಜಮೀನ್ಗೆ ಸುತ್ತ ಫೆನ್ಸಿಂಗ್ ಮಾಡಿಸಿ ಒಳಗಡೆನೂ ಕೂಡ ಸುಮಾರು ಪಾರ್ಟಿಷನ್ ಮಾಡಿಸಿದೀರಾ. ಪಾರ್ಟಿಷನ್ ಮಾಡ್ಕೊಂಡು ಈಗ ಇದನ್ನ ಕಳೆದ 2.5 ವರ್ಷದಿಂದ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಇದರಲ್ಲಿ
ಅನುಕೂಲತೆ ಇದೆ. ಓಕೆ ತಗೊಂಡವ್ರಿಗೂ ಅನುಕೂಲತೆ ಇದೆ, ಕೊಡೋರ್ಗು ಅನುಕೂಲತೆ. ಯಾಕೆಂದ್ರೆ ಈಗ ನಾಟಿ ಕೋಳಿದು ಮಾಂಸ ಮೊದಲಿಂದನೂ ಕೂಡ ಇದಕ್ಕೆ ಡಿಮ್ಯಾಂಡ್ ಚೆನ್ನಾಗಿದೆ. ಹೌದು, ಇನ್ನು 10 ತಲೆಮಾರು ಆದ್ರೂ ಕೂಡ ಇದಕ್ಕೆ ಡಿಮ್ಯಾಂಡ್ ಇರುತ್ತೆ. ಇದ್ರದ್ದು ಡಿಮ್ಯಾಂಡ್ ಯಾವತ್ತೂ ಕಡಿಮೆ ಆಗಲ್ಲ. ಇನ್ನು 10 ವರ್ಷ ಅಲ್ಲ 20 ವರ್ಷ ಕಳೆದ್ರು ಈ ನಾಟಿ ಕೋಳಿಗೆ ಏನು ಬೆಲೆ ಇದೆ ಅದು ನಾಟಿ ಕೋಳಿಯಾಗೆ ಉಳ್ಕೊಂಡಿರುತ್ತೆ. ಹೌದು, ಬಾಯ್ಲರ್ ಕೋಳಿನೇ ಯಾವತ್ತೂ ನಾಟಿ ಕೋಳಿನೇ. ಬಾಯ್ಲರ್ ಕೋಳಿಗಳನ್ನ ಈ ತರ ಮೇಯ್ಸೋದಿಕ್ ಬಿಟ್ರೆ ಯಾವ ಸರ್ವೈವ್ ಆಗಲ್ಲ, ಆಗೋದು ಇಲ್ಲ. ಅದನ್ನ ಬೆಳೆಸೋದು ಮತ್ತೆ ಉಳಿಸ್ಕೊಳ್ಳೋದೇ ದೊಡ್ಡ ಚಾಲೆಂಜ್. ಹೌದು, ಈಗ ನಾವು ಈಗ ನೋಡಿ ಈ ಟೈಪ್ ಅಲ್ಲಿ ನಾವು ಸಾಕೋದೇ ಆದ್ರೆ ಕೋಳಿಗಳನ್ನ ನಮ್ಗೆ ಅದು ರೆಡಿ ಆಗಬೇಕು ಅಂದ್ರೆ ಆಲ್ಮೋಸ್ಟ್ 6 ರಿಂದ 7 ತಿಂಗಳು ಟೈಮ್ ತಗೊಂತದೆ. ಹೌದು, ನಾವು ಅದೇ ಈಗ ಈ ಬ್ರಾಯ್ಲರ್ ಫೀಡ್, ಈ ಫಿನಿಶರ್ ಫೀಡ್ ಅಂತ ಏನ್ ಬರುತ್ತಲ್ಲ, ಹೌದು, ಫಿನಿಶರ್ ಫೀಡ್ ಅಂತ ಒಂದು ಹಾಕಿದ್ರೆ ಅಥವಾ ಲೇಯರ್ಸ್ ಫೀಡ್ ಅನ್ನ ಹಾಕೊಂತ ಬಂದ್ರೆ ಹೌದು, 2.5 ತಿಂಗಳಲ್ಲಿ ಕೋಳಿಗಳು ರೆಡಿ ಆಗ್ತವೆ, ಡೆವಲಪ್ ಆಗ್ತವೆ, ಸೇಲ್ ಮಾಡಕ್ ರೆಡಿ ಆಗ್ತವೆ. 1.25 kg ರೇಂಜ್ ಬಂದ್ಬಿಡ್ತವೆ. ಹೌದು, ಈಗ ನಾವು ಈ ರೀತಿ ಸಾಕಿ 1.25 kg ತರಬೇಕಂದ್ರೆ 7 ತಿಂಗಳು ಸಾಕು. 7 ತಿಂಗಳು ಬೇಕು. ಹೌದು, ಈ 7 ತಿಂಗಳು ನಾವು ಈ ತರ ನ್ಯಾಚುರಲ್ ಆಗಿ ಸಾಕೋದಿಕ್ಕೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಕೆಲವು ಜನಗಳು ಇವಾಗ ಏನ್ ಮಾಡ್ತಾ ಇದಾರೆ, ನೀವು ಹೇಳಿದಾಗೆ ಬ್ರಾಯ್ಲರ್ ಕೋಳಿ ಮೆಥಡ್ ಅಲ್ಲೇ ಮಾಡ್ತಾ ಇದಾರೆ. ಫೀಡ್ಸ್ ಎಲ್ಲ ಹಾಕಿ ನಾಟಿ ಕೋಳಿನೇ, ಜಾತಿ ಒಂದೇನೆ, ಜಾತಿ ಚೇಂಜ್ ಇಲ್ಲ, ನಾಟಿ ಕೋಳಿ ತಳಿನೇ ತರ್ತಾರೆ. ಆದ್ರೆ ಆ ಫೀಡಿಂಗ್ ಮೆಥಡ್ ಚೇಂಜ್ ಮಾಡ್ತಾ ಇದಾರೆ. ಫೀಡಿಂಗ್ ಮೆಥಡ್ ಚೇಂಜ್ ಆಗೋದ್ರಿಂದ ಏನಾಗುತ್ತೆ, ಅದ್ರದ್ದು ಮಾಂಸಕ್ಕೂ ನಾವು ಈ ರೀತಿ ಸಾಕಿದಾಗ ಬರೋ ಮಾಂಸದ ರುಚಿಗೂ ಕೂಡ ಹೌದು, ಬಹಳ ವ್ಯತ್ಯಾಸ ಇರುತ್ತೆ. ಹೌದು, ಅವಾಗ ನೀವು ಆ ಮಾಂಸ ತಿನ್ನೋದ್ರಿಂದ ಒಂದು ಅನುಕೂಲ ಅಥವಾ ಏನೋ ಒಂದು ತಲೆಗೆ ನಮ್ಗೆ ಇರೋ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ, ನಾಟಿ ಕೋಳಿ ತರ ಇರೋ ಬಣ್ಣದ ಕೋಳಿ ತಿಂದು ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅನ್ನೋದು ಬಿಟ್ರೆ, ನ್ಯಾಚುರಲ್ ಫುಡ್ ಅಂತ ನಾವೇನ್ ಅಂತೀವಿ ಮನೆಯಲ್ಲಿ ಸಾಕೊಂಡು ತಿನ್ನುವಂಥದ್ದು ಆ ರೀತಿ ಸಿಗೋದಿಲ್ಲ. ಅದು ಲೇಯರ್ ಫೀಡ್ ಸಾಕೋದ್ರಿಂದ ಈಗ ಬಾಯ್ಲರ್ ಕೋಳಿಗೆ ನಾವು ಏನು ಮೆಥಡಲ್ಲಿ ಸಾಕ್ತಿದ್ದೀವಿ ಅದೇ ಮೆಥಡಲ್ಲಿ ಇದನ್ನು ಸಾಕಿದಾಗ ಅದಕ್ಕೇನು ಡಿಫ್ರೆನ್ಸ್ ಇರಲ್ಲ. ಆಹಾರ ಪದ್ಧತಿ ಒಂದೇ ಇರೋದ್ರಿಂದ ಏನಾಗುತ್ತೆ, ಅದರ ಕ್ವಾಲಿಟಿನೂ ಸೇಮ್ ಅದೇ ಥರ ಬರುತ್ತೆ. ಅದಕ್ಕೆ ಈಗ ಮಾಮೂಲಿ ಫಾರಂ ಕೋಳಿಗಳು, ಬ್ರಾಯ್ಲರ್ ಕೋಳಿಗಳು ಏನು ಬರ್ತವೆ ಅದೇ ಇದಕ್ಕೇನೆ ಬಂದ್ಬಿಡುತ್ತೆ ಇದನ್ನು. ಸೊ ಹಂಗಾಗಿ ನೀವು ಈ ಮೆಥಡ್ನ ಚೂಸ್ ಮಾಡಿದ್ದೀರಾ. 3 ಎಕರೆ ಜಮೀನಲ್ಲಿ ನೀವು ಈ ಥರ ಮನೆಗಳಲ್ಲಿ ಯಾವ ಪದ್ಧತಿಲಿ ಸಾಕ್ತಾ ಇದ್ದಾರೆ ಅದೇ ಪದ್ಧತಿಲಿ ನೀವು ಒಂದು ಸಣ್ಣ ಕೋಳಿಗೆ ಒಂದು ಪಾರ್ಟಿಷನ್ನು, ದೊಡ್ಡ ಕೋಳಿಗೆ ಒಂದು ಪಾರ್ಟಿಷನ್ನು, ಮತ್ತು ಮೊಟ್ಟೆ ಕೋಳಿಗಳಿಗೆಲ್ಲ ಒಂದು ಪಾರ್ಟಿಷನ್ನು, ಮತ್ತು ನೀವು ಇಲ್ಲೇ ಇಟ್ಕೋಬೇಕಾಗಿರೋ ಕೋಳಿಗಳಿಗೆ ಒಂದಷ್ಟು ಪಾರ್ಟಿಷನ್ ಎಲ್ಲ ಮಾಡಿ ನೀಟಾಗಿ ಈ ಥರ ಸಾಕ್ತಾ ಇದ್ದೀರಾ. ಈಗ ಇಲ್ಲೇ ನೋಡ್ತಾ ಇದ್ದೀವಿ ಎಲ್ಲ ಕೋಳಿಗಳು ಹೊರಗಡೆ ಮನೆಯಲ್ಲಿ ಏನು ಹೊರಗಡೆ ಬಿಟ್ಟಾಗ ಮೇಯ್ಕೊಂಡು ಬೆಳಿತವೆ ಅದೇ ಮೆಥಡಲ್ಲೇ ಎಲ್ಲ ಕೋಳಿಗಳು ಇಲ್ಲಿ ಸಾಕಿರೋದು ನೀವು. ಓಕೆ, ಅಂದರೆ ಕ್ವಾಲಿಟಿ ಇದರಲ್ಲಿಂದ ತುಂಬ ಚೆನ್ನಾಗಿರುತ್ತೆ. ಹೌದು ಸರ್, ಮತ್ತು ಇವಾಗ ನೀವು ಹೇಳಿದ್ರಿ ನ್ಯಾಚುರಲ್ ಫುಡ್ಡೇ ನಾವು ಹಾಕಿ ಮನೆಗಳ ಪದ್ಧತಿಯಲ್ಲೇ ನಾವು ಸಾಕ್ತಾ ಇರೋದು ಅಂತ. ನ್ಯಾಚುರಲ್ ಫುಡ್ ಅಂತಂದರೆ ನಿಮ್ಮ ಬೆಳಿಗ್ಗೆಯಿಂದ ಸಂಜೆ ತನಕ ಏನು ರೂಟೀನಲ್ಲಿ ಯಾವ್ಯಾವ ಫುಡ್ ಕೊಡ್ತೀರಾ ಸರ್? ಈಗ ಬೆಳಿಗ್ಗೆ ದಿನಚರಿ ಶುರು ಆದರೆ ಈ ಕೋಳಿಗಳನ್ನ ಯಾವ ಥರ ನೀವು ಸಾಕ್ತಾ ಇದ್ದೀರಾ ಸರ್? ಇವನ್ನ ನಾರ್ಮಲಿ ನಾವು ಬೆಳಿಗ್ಗೆ 7-7:30 ಟೈಮಿಗೆ ಬಿಡ್ತೀವಿ. ಬೆಳಿಗ್ಗೆ 7:00 ಬಿಡ್ತೀರಾ? ಹೌದು, ಎಸ್ಪೆಷಲಿ ಈ ಸಮ್ಮರ್ ಅಲ್ಲಿ 7-7:30 ಬಿಡ್ತೀವಿ. ಓಕೆ. ಈಗ ಇಬ್ಬನಿ ಇರುತ್ತೆ ನೋಡಿ, ಚಳಿಗಾಲ ಇರುತ್ತೆ, ಆ ಟೈಮಲ್ಲಿ ಸ್ವಲ್ಪ ಸೂರ್ಯ ಬಂದ ನಂತರ ಬಿಡ್ತೀವಿ. ಇಬ್ಬನಿ ಬಿಡುವಾಗ ಬೆಳಗ್ಗೆ ಬೇಗ ಬಿಡಬಾರ್ದು, ಯಾಕೆಂದ್ರೆ ಇಬ್ಬನಿ ನೀರು ಅವಕ್ಕೆ ಹೋಗಬಾರ್ದು, ಸ್ವಲ್ಪ ಕಾಯಿಲೆಗಳು ಬರ್ತವೆ. ಆ ಒಂದು ಕಾರಣಕ್ಕೋಸ್ಕರ ಸೂರ್ಯ ಬಂದು ಒಂದ್ ಸ್ವಲ್ಪ ನೆಲದಲ್ಲಿ ಇರುವಂತ ತೇವಾಂಶ ಎಲ್ಲ ಕೋಲ್ಡ್ ಟೈಮಲ್ಲಿ ಸ್ವಲ್ಪ ನೆಲ ಡ್ರೈ ಆದ್ಮೇಲೆ ಬಿಡ್ತೀರಾ. ಈ ಬೇಸಿಗೆ ಟೈಮಲ್ಲಿ 7 ಗಂಟೆಗೆಲ್ಲ ಆಚೆ ಬಿಡ್ತೀರಾ? ಓಕೆ. ನಾರ್ಮಲಿ ಇವಕ್ಕೆ 9:30-10 ಗಂಟೆ ಟೈಮಲ್ಲಿ ನಾವು ನಮ್ಮ ಕಡೆಯಿಂದ ಒಂದು 3 ಅಥವಾ 4 ಧಾನ್ಯಗಳನ್ನ ಮಿಕ್ಸ್ ಮಾಡಾಕ್ತಿವಿ. ಸಾಮಾನ್ಯವಾಗಿ ನಾವು ಹಾಕೋದು ಈ ಭತ್ತ, ರಾಗಿ, ಜೋಳ, ಬಿಳಿ ಜೋಳ, ಮೆಕ್ಕೆಜೋಳ, ಒಂದೊಂದ್ಸಲ ಸಜ್ಜನ, ಮೆಕ್ಕೆಜೋಳ, ನುಚ್ಚು, ಮೆಕ್ಕೆಜೋಳ ಹಾಗೆ ಹಾಕ್ತಿವಿ. ಹಾಗೇನೆ ದೊಡ್ಡ ಕೋಳಿಗಳಿಗೆ ಹಾಗೆ ಹಾಕ್ತಿವಿ, ಸಣ್ಣ ಕೋಳಿಗಳಿಗೆ ನುಚ್ಚು ಮಾಡಿಸ್ತೀರಾ? ಓಕೆ. ಇದಿಷ್ಟನ್ನು ಮಿಕ್ಸ್ ಮಾಡಿ ಇವಕ್ಕೆ ನಾವು ಹಾಕ್ತಿವಿ. ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ ರೇಂಜ್ ಅಲ್ಲಿ ಒಂದ್ಸಲ ಹಾಕ್ತಿವಿ. ಮತ್ತೆ ಇವಕ್ಕೆ ಈಗ ನಾವು ಜಮೀನಲ್ಲಿ ಈ ರೀತಿ ನೀರ್ ಬಿಡ್ತಿರ್ತೀವಿ. ಆಗಾಗ ನೀರನ್ನ ಈ ರೀತಿ ಬಿಡೋದ್ರಿಂದ ಏನಾಗುತ್ತೆ, ಜಮೀನಲ್ಲಿ ತೇವಾಂಶ ಬರೋ ಕಾರಣದಿಂದ ಕೆಳಗಡೆ ಹುಳಗಳು ಮತ್ತೆ ಈ ಗೆದ್ದಲು ಹುಳುಗಳು ಬೆಳ್ಕೊಂತವೆ. ತೇವಾಂಶ ಇರೋದ್ರಿಂದ ಹುಳುಗಳು ಬರ್ತವೆ. ಅವು ಅವಾಗವಾಗ ಏನ್ ಮಾಡ್ತವೆ, ಅಲ್ಲಿ ಕೆರ್ಕೊಂಡು ಅದು ನಾವು ಮೇವು ಹಾಕಿದ ನಂತರ ಅಲ್ಲಿ ಓಡಾಡ್ಕೊಂಡು ಕೆರ್ಕೊಂಡು ತಿಂತಿರ್ತವೆ. ಅದಾದ್ಮೇಲೆ ನಂತರ ಈ ಗಿಡ, ಈ ಜಮೀನಲ್ಲಿ ಈ ಕಳೆ ಏನ್ ಬರುತ್ತೆ ನೋಡಿ, ಈಗ ನೋಡಿ ಇದು ನೀಲಗಿರಿ ತೋಟನ ನೀವು ಎಲ್ಲೇ ಹೋಗಿ, ನೀವು ಯಾವ್ದೇ ಊರಿಗೆ ಹೋಗಿ, ಎಲ್ಲೂ ಕೂಡ ನೀಲಗಿರಿ ತೋಟ ಅಚ್ಚುಕಟ್ಟಾಗಿರುವಂತ ಕಾಣೋದಿಲ್ಲ. ಹೌದು, ಎಲ್ಲಾ ಕಡೆನೂ ನಮ್ಮ ಎದೆ ಮಟ್ಟಕ್ಕೆ ಕಸ ಬೆಳೆದಿರ್ತದೆ. ನಾವು ಇಲ್ಲಿ ಶುರು ಮಾಡಿದಾಗ್ಲೂ ನಮ್ಮ ಎದೆ ಮಟ್ಟಕ್ಕೆ ಕಸ ಇತ್ತು, ನೀಲಗಿರಿ ತೋಟದಲ್ಲಿ ಕಸ ಸಿಕ್ಕಾಪಟ್ಟೆ ಇತ್ತು. ಇಷ್ಟು ಎಲ್ಲ ನಮ್ಗೆ ಕ್ಲೀನ್ ಮಾಡ್ಕೊಟ್ಟಿರೋದು ಕೋಳಿಗಳೇ. ಈ ನೀಲಗಿರಿ ತೋಟ ಇಷ್ಟು ಕ್ಲೀನ್ ಆಗಿರೋದಕ್ಕೆ ಕಾರಣನೂ ಈ ಕೋಳಿಗಳೇ. ಜೊತೆಗೆ ಅವಕ್ಕೆ ಆಹಾರನೂ ಆಗುತ್ತೆ, ಜೊತೆಗೆ ಕ್ಲೀನಿಂಗು ಆಗಿರುತ್ತೆ ಇಲ್ಲಿ ಆಗುತ್ತೆ. ಮತ್ತೆ ಇವು ಓಡಾಡ್ಕೊಂಡು ಹಿಕ್ಕೆ ಆಗ್ತಾ ಇರ್ತಾವಲ್ಲ, ಅದು ಜಮೀನಿಗೆ ಗೊಬ್ಬರನೂ ಆಗುತ್ತೆ. ಓಕೆ. ಹೀಗಾಗಿ ಇಲ್ಲಿ ಬೆಳೆಯುವಂತ ಗಿಡ ಅದಕ್ಕೆ ಆಹಾರ,
ನೀರು ಹಾಕಿದಾಗ ಬರುವಂತ ಹುಳುಗಳು ಅದಕ್ಕೆ ಆಹಾರ. ಓಕೆ ಆಮೇಲೆ ಇದೆಲ್ಲ ಓಡಾಡ್ಕೊಂಡು ಸಾಯಂಕಾಲದ ತನಕ ತಿಂತಿರ್ತವೆ. ಸಾಯಂಕಾಲ 4 ಮತ್ತೆ 4:15 ಟೈಮ್ಗೆ ಇನ್ನೂ ಒಂದ್ಸಲ ಅದಕ್ಕೆ ಸ್ವಲ್ಪ ಫುಡ್ ಹಾಕ್ತಿವಿ. ಸೇಮ್ ಫುಡ್ ಇನ್ ಸಂಜೆ ಒಂದು ಟೈಮ್. ಸಂಜೆ ಒಂದ್ಸಲ. ನಾರ್ಮಲಿ ಕೋಳಿಗಳಿಗೆ ಏನಿದಿಲ್ಲ ಸರ್, ನಾಟಿ ಕೋಳಿಗಳಿಗೆ ಒಂದು ಕೋಳಿಗೆ ಸಾಮಾನ್ಯವಾಗಿ ಒಂದು 80ರಿಂದ 100 ಗ್ರಾಮ್ ಅಷ್ಟು ಆಹಾರ ಬೇಕು ದಿನಕ್ಕೆ 80ರಿಂದ 100 ಗ್ರಾಮ್ ಅಷ್ಟು. 100 ಗ್ರಾಮ್ ಅಂತ ಇಟ್ಕೊ. ಓಕೆ ಸರ್. ನಾವೇನ್ ಮಾಡ್ತೀವಿ ಲೆಕ್ಕ ಮಾಡ್ಕೊಂಡು ಅವಕ್ಕೆ 50ರಿಂದ 60 ಗ್ರಾಮ್ ದಿನಕ್ಕೆ ಅವಕ್ಕೆ ಆಹಾರ ನಾವು ಕೊಡ್ಬೇಕು. ಓಕೆ. ಉಳಿದ 40 ಗ್ರಾಮ್ 50 ಗ್ರಾಮ್ ಏನಿರ್ತದೆ ಅದನ್ನ ಸೋರ್ಸ್ ಮಾಡ್ಕೊಂಡು ಇಲ್ಲಿ ಜಮೀನಲ್ಲಿ ಓಡಾಡ್ಕೊಂಡು, ಈ ಜಮೀನೊಳಗಡೆ ನೀವ್ ಏನ್ ಸೋರ್ಸ್ ಮಾಡಿಟ್ಟಿದ್ರೆ ಇದ್ರಲ್ಲೇ ನಾವು ಮೇಯ್ಕೊಂಡು ತಿನ್ಕೊಂಡು ಬೆಳೀತಾರೆ. ಅದರಿಂದ ಒಂದು 40 ಗ್ರಾಮ್ ಫುಡ್ ಅಷ್ಟು ಇಲ್ಲಿ ಮೇಂಟೈನ್ ಆಗುತ್ತೆ. ಇನ್ನು 50 to 60 ಗ್ರಾಮ್ ಫುಡ್ ನೀವು ಇಲ್ಲಿ ನ್ಯಾಚುರಲ್ ಫುಡ್ ಏನ್ ಕೊಡ್ತಾ ಇದೀರಾ ಅದಾಗುತ್ತೆ. ಹೌದು ಸರ್. ಓಕೆ. ಈ ರೀತಿ ಹಾಕ್ತಿವಿ. ಮತ್ತೆ ಸಾಯಂಕಾಲ ಏನಾಗುತ್ತೆ, ಅವೆಲ್ಲ ಮೇವು ಮೇಯ್ಕೊಂಡ ಮೇಲೆ ಇವಕ್ಕೊಂದು ಏನು ಒಂದು ಅವೇ ಇವಕ್ಕೊಂದು ಸಿಸ್ಟಮ್ ಅನ್ನ ನಾವು ಶುರುನಲ್ಲಿ ಇದ್ ಮಾಡಿದ್ದೇನಂದ್ರೆ ಸಾಯಂಕಾಲ ಆದ್ಮೇಲೆ ಎಲ್ಲ ಶೆಡ್ ಸೇರ್ಸೋದು. ಸಾಯಂಕಾಲ ಆದ್ಮೇಲೆ ಏನಾಗುತ್ತೆ, ತನಗೆ ತಾನೇ ಅವೇನೆ ಒಂದೂ ಕೂಡ ಹೊರಗೆ ಉಳಿಯೋದಿಲ್ಲ, ಎಲ್ಲ ಶೆಡ್ ಒಳಗೆ ಆಟೋಮೆಟಿಕಲಿ ಅವೆಲ್ಲ ಸಂಜೆ ಆಗ್ತಿದಂಗೆ ಬಂದ್ಬಿಡ್ತಾವೆ. ಓಕೆ.